ಹಾಯ್ ಫ್ರೆಂಡ್ಸ್, ನಾನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ಬ್ಲಾಗ್ನ ವಿಶೇಷ ಅಂತ ಹೇಳೋದಕ್ಕಿಂತ ನಾನು ಬ್ಲಾಗ್ ಹಾಕೋದೇ ವಿಶೇಷ ಆಗ್ಬಿಟ್ಟಿದೆ. ಸೊ ತುಂಬ ಜನ ನೆನ್ಪಿಟ್ಕೊಂಡಿರೋ ಮರ್ತೋಗಿರೋ ಗೊತ್ತಿಲ್ಲ. ನಾವು ಅಮ್ಮನ ವೀಡಿಯೋ ಮಾಡೋಣ ಬಾಮ್ಮ ಅಂತಂದರೆ ನೋಡ್ತಾರೆ, ನಿನ್ನ ಜನ ಇನ್ನೂ ನೆನ್ಪಿಟ್ಕೊಂಡವ್ರ ನಿನ್ನ ಅಂತ ಕೇಳ್ತವ್ರೆ ನಮ್ಮಮ್ಮ. ಓಕೆನಾ? ಸೊ ಗೈಸ್, ನಾನು ಪದೇ ಪದೇ ಹೇಳಲ್ಲ, ಮತ್ತೆ ಬ್ಲಾಗ್ ಬರುತ್ತೆ ಅಂತ ಬರುತ್ತೆ. ಆ್ಯಕ್ಚುಲಿ ಈ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಆಗೋದಕ್ಕೆ ಒಂದು ರೀಸನ್ ಇದೆ. ಅದೇನು ಅಂತ ನಿಮಗೆ ಈ ವ್ಲಾಗಲ್ಲಿ ಹೇಳ್ತೀನಿ, ಓಕೆನಾ? ಆ್ಯಂಡ್ ಇವಾಗ ಅಟ್ ಪ್ರೆಸೆಂಟ್ ನಾನು ಬೆಂಗಳೂರಲ್ಲಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಓಕೆನಾ? ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇದೊಂದು ಸ್ಮಾಲ್ ಬ್ಲಾಗ್ ಆಗಿರುತ್ತೆ, ತುಂಬ ಲೆಂತ್ ಇರಲ್ಲ, ಯಾಕಂದರೆ ನನಗೂ ಅದು ಟಚ್ ಹೋಗ್ಬಿಟ್ಟಿದೆ, ಒಂದು ಫ್ಲೋ ಹೋಗ್ಬಿಟ್ಟಿದೆ. ಏನು ಮಾತಾಡ್ಬೇಕಂತಲೇ ಸಮ್ಟೈಮ್ಸ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ಮೊದಲನೇದಾಗಿ ಹ್ಯಾಪಿ ನ್ಯೂಸ್ ಹೇಳೋದಾದರೆ, ನಿಮಗೆಲ್ಲ ಗೊತ್ತಿತ್ತು ಅಂದರೆ ನಮ್ಮಮ್ಮ ನಗ್ತವ್ರೆ. ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದರೆ ಗೊತ್ತಾಗಿರುತ್ತೆ, ಅದರಲ್ಲಿ ರೇಷು ಪ್ರೆಗ್ನೆಂಟ್ ಆಗಿದ್ಲು ಅಂತ ಗೊತ್ತಿರುತ್ತೆ ನಿಮಗೆ. ಸೊ ಫೈನಲಿ ವಿ ಆರ್ ಬ್ಲೆಸ್ಡ್ ವಿತ್ ಬಾಯ್ ಬೇಬಿ. ಸೊ ಗಂಡು ಪಾಪು ಆಗಿದೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ಒಬ್ಬರು ಹೊಸ ಮೆಂಬರ್ ಬಂದಿರೋದು ನಿಜವಾಗ್ಲೂ ಖುಷಿಯಾದ ವಿಷಯನೇ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತಾ ಇರ್ತೀರಿ, ಈಗಾಗಲೇ ಗೊತ್ತಿದೆ ನನಗೆ. ಸೊ ಎಲ್ರಿಗೂ ಓವರಾಲ್ ಆಗಿ ಒನ್ಸ್ ಅಗೇನ್ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈಗ ಚಿಕ್ಕ ಪಾಪು ಆಗಿರೋದ್ರಿಂದ ಸದ್ಯಕ್ಕೆ ಪಾಪುನ ಬ್ಲಾಗ್ಸಲ್ಲಿ ವೀಡಿಯೋಸಲ್ಲೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಡೆಫಿನೆಟಾಗಿ ಒಂದಿನ ತೋರಿಸ್ತೀನಿ ನಿಮ್ಗೆಲ್ರಿಗೂ, ಓಕೆನಾ? ಸೊ ಈಗ ನಮ್ಮ ಅಪ್ಪ ಅಮ್ಮನ ಬ್ಲಾಗ್ಸಲ್ಲಿ, ನನ್ನ ಬ್ಲಾಗ್ಸಲ್ಲಿ, ಎಸ್ಪೆಷಲಿ ನನ್ನ ಬ್ಲಾಗ್ಸಲ್ಲಿ ತೋರಿಸಿ ತುಂಬ ದಿನ ಆಗೋಯಿತು. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಅಮ್ಮ. ಎಲ್ರಿಗೂ ನಮ್ಮಮ್ಮ ಫಸ್ಟ್ ನನ್ನಮ್ಮ ಎದ್ದೇಳಮ್ಮ ಅಂದರೆ ಮಲ್ಕೊಂಡಿದ್ರು, ಸುಮ್ಮನೆ ಒಂದು ಬ್ಲಾಗ್ ಮಾಡೋಣ ಎದ್ದೇಳಮ್ಮ ಅಂತಂದರೆ, ನಿನ್ನ ಬ್ಲಾಗ್ ನೋಡ್ತಾರಾ ಜನ ಅಂತ ಅಂದ್ಬಿಟ್ರು. ನನಗೆ ಒಂಥರ ಆಗ್ಬಿಡ್ತು. ಅವ್ರು ಹೇಳೋದು ಕರೆಕ್ಟೇ, ಯಾಕಂದರೆ ತುಂಬ ದಿನ ಆಯ್ತಲ್ವ, ಅದಕ್ಕಲ್ವಾ. ಸಮಾಚಾರ ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇದೆಯಾ ವ್ಲಾಗ್ಗೆ? ಅಂದರೆ ನಾನೇ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿರೋದು. ಬ್ಲಾಗ್ ಮಾಡ್ತೀನಿ ಅಂದರೆ ಮಾಡಬೇಕು. ಇಷ್ಟು ಲಾಂಗ್ ಯಾಕೆ ಮಾಡಿದೆ ನೀನು? ಇಷ್ಟು ಲಾಂಗ್ ಗ್ಯಾಪ್ ಯಾಕೆ ಕೊಟ್ಟೆ ಅಂತ ನಿಮಗೆ ಗೊತ್ತಿಲ್ವಾ? ಕೆಲಸ ಗೊತ್ತಿದ್ದು ಕೇಳ್ತಾ ಇದೆಯಾ? ಆ್ಯಕ್ಚುಲಿ ಇದು ನಮ್ಮ ಅಮ್ಮ ಮಾತಾಡ್ತಾ ಇಲ್ಲ, ನಮ್ಮ ಅಮ್ಮನಲ್ಲಿರೋ ಸಬ್ಸ್ಕ್ರೈಬರ್ ಮಾತಾಡ್ತಾ ಇದ್ದಾರೆ. ಯಾಕಂದರೆ ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬರ್ ಅಂದರೆ ಅವರೇನೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಈಗ ಅದೆಲ್ಲ ಬಿಟ್ಬಿಡು, ಇವಾಗ ಮತ್ತೆ ಬ್ಲಾಗ್ ಬರುತ್ತೆ. ಸೊ ಖುಷಿ ಆಗ್ತಾ ಇದೆಯಾ? ಅದೆಲ್ಲ ಬಿಟ್ಬಿಡಕ್ಕಾಗಲ್ಲ, ನಾವು ನೋಡಬೇಕು, ಕಾಯ್ತಾ ಇರ್ತೀರಿ ಯಾವಾಗ ಹಾಕ್ತಿರೋ ಏನು ಅಂತ. ಆಯ್ತಾ? ಲೈವಲ್ಲೇ ನೋಡ್ತೀಯಲ್ಲ ಬ್ಲಾಗ್ ನೀನು? ನೋಡ್ತೀನಿ. ಮತ್ತೇನು ಫೋನಲ್ಲಿ ಬೇರೆ ನೋಡ್ಬೇಕಾದೀನ? ನನ್ನ ಮಗ ವಿಡಿಯೋ ಮಾಡೋದು ನೋಡಿ ಖುಷಿ ಪಡ್ಬೇಕು. ಸರಿ ಆಯ್ತು. ಅಲ್ಲಿ ಅಡುಗೆ ಮನೇಲಿ ಒಬ್ರು ಬ್ಯುಸಿಯಾಗಿದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ಯಾರಿದ್ದಾರೆ ಅಂತ ಅಬ್ಬಾ, ಆ ಲುಕ್ಗೆ ಭಯ ಆಗುತ್ತೆ. ಫುಲ್ಲು ಧೂಳೆಪ್ಸ್ತಾರೆ ಅಂತಾರಲ್ಲ, ಹಂಗೆ ಹೊಗೆ ಎಬ್ಸ್ಬಿಟ್ಟು ಇಲ್ಲಿ ಪಾಪ ಚಪಾತಿ ಮಾಡ್ತಾ ಇದ್ದಾರೆ ನಮ್ಮಪ್ಪ. ನಮ್ಮಮ್ಮಗೆ ಫುಲ್ ರೆಸ್ಟ್ ಕೊಟ್ಬಿಟ್ಟು ಈಗ ನಮ್ಮಮ್ಮನ್ನ ಫುಲ್ಲು ಟೇಕ್ ಕೇರ್ ಮಾಡ್ತಾ ಇರೋದು ನಮ್ಮಪ್ಪನೇ. ಸೊ ನೋಡ್ಕೊತಾ ಇದ್ದಾರೆ ಅವ್ರನ್ನ ತುಂಬಾ ಚೆನ್ನಾಗಿ. ಏನಪ್ಪ, ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ, ಏನು ಅನಿಸ್ತಾ ಇದೆ? ನೀನು ಬ್ಲಾಗಲ್ಲಿ ಬರ್ತಾ ಇದೆಯಾ? ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಾ ಇದೆ. ನೀನು ಮಾಡಿದಾಗ ನಾವು ಕಾಣಿಸ್ಕೊತಾ ಇದ್ರಿ, ನೀನೇ ಮಾಡ್ತಾ ಇಲ್ಲ. ಲಾಂಗ್ ಟೈಮ್ ಆಗೋಲ್ಲ, ಮುಂದಕ್ಕಾದ್ರೆ ಅವಾಗ ಮಾಡೋದು, ಅವಾಗ ನಾವು ಕಾಣಿಸ್ಕೊತೀವಿ. ಓಕೆ. ಇವಾಗ ಏನಪ್ಪ ಅಂದ್ರೆ ಎಲೆ ಮೇಲೆ ಕಾಯ್ದಂಗಿದ್ದೀವಿ. ಏನೋ ನಮ್ಮ ಆಡಿಯನ್ಸ್ ಎಲ್ಲ ನಮ್ಮನ್ನ ಮರ್ತ್ಬಿಟ್ಟಿದ್ದಾರೆ ಅಂತ್ಯಾ? ಮಾಡ್ಕೊಟ್ಟಿರ್ತಾರೆ ಆಲ್ರೆಡಿ. ಸ್ಟಾರ್ಟ್ ಮಾಡೋಣಪ್ಪ. ನಿಮ್ಮ ಚಾನಲ್ ಕತೆ ಏನಪ್ಪ? ನನ್ನ ಚಾನಲ್ ಡಿಲೀಟ್ ಆಗ್ಬಿಟ್ಟಿರ್ತಕ್ಕಂಥದ್ದು. ಓಕೆ, ಚಾನಲ್ ಡಿಲೀಟ್ ಆಗ್ಬಿಟ್ಟೈತೆ ಬಿಡುಗರು. ಡಿಲೀಟ್ ಏನಾಗಿಲ್ಲ, ಮತ್ತೆ ವಿಡಿಯೋಸ್ ಹಾಕಿದ್ರೆ ಆಗುತ್ತೆ ಅಷ್ಟೇ. ಇನ್ನು ನಾವು ಅಮ್ಮದು ಹೆಲ್ತ್ ಅಪ್ಡೇಟ್ ಹೇಳೋದಾದರೆ, ನಿಮ್ಗೆಲ್ರಿಗೂ ಗೊತ್ತಿದೆ ಅವ್ರಿಗೆ ಕಾಲು ಮೂಳೆ ಮುರಿದೋಗಿತ್ತು ಅಂತ. ಸೊ ಬೆಡ್ ರೆಸ್ಟ್ ಹೇಳಿದರು 3 ಮಂತ್ಸು. 3 ಮಂತ್ಸ್ ಆಯಿತು. ಅದಾದಮೇಲೆ ಮತ್ತೆ ಇನ್ನೊಂದು ಮಂತ್ ರೆಸ್ಟ್ ಮಾಡೋದಕ್ಕೆ ಹೇಳಿದ್ರು. ಈಗ ರಿಕವರಿ ಆಗಿದ್ದಾರೆ ಆಲ್ಮೋಸ್ಟು. ಇನ್ನೇನು ಆಸ್ಪತ್ರೆಗೆ ಕೂಡ ಹೋಗ್ಬೇಕು ಚೆಕಪ್ಗೆ. ನೋಡೋಣ, ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಆಲ್ಮೋಸ್ಟ್ ಓಕೆ. ಇವಾಗ ಸ್ವಲ್ಪ ಕಾಲು ಇಡ್ತಾ ಇದ್ದಾರೆ, ಬಟ್ ಇನ್ನು ಡಾಕ್ಟರು ಹೇಳೋವರೆಗೂ ಕಂಪ್ಲೀಟಾಗಿ ಅವರು ನಡೆಯೋಕ್ಕೆ ಟ್ರೈ ಮಾಡೋಂಗಿಲ್ಲ. ಸೊ ಅದು ವಿಷಯ. ಹೋಪ್ಫುಲಿ ಈ ಮಂತ್ ರೆಡಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಮ್ಮ, ನಮ್ಮಮ್ಮನೂ ವೆಯ್ಟ್ ಮಾಡ್ತಾಯಿದ್ರು, ಯಾವಾಗ ಎದ್ದು ಓಡಾಡಬೇಕು, ಯಾವಾಗ ಎದ್ದು ಓಡಾಡ್ತೀನಿ ಅಂತ. ಗೈಸ್, ನಮ್ಮ ಅಮ್ಮಂದು ಫೀಲ್ ಕೇಳಿ. ಏನಮ್ಮ?
ಯಾವಾಗಪ್ಪ ಬ್ಲಾಗ್ ಮಾಡೋದು ಅಂತ ಕಾಯ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾ ಇದ್ರಿ ಮನೇಲಿ. ಯಾರ್ಯಾರು? ನನ್ನ ಸೊಸೆ ಮಾಡ್ತಿದ್ಲು, ನೀನ್ ಮಾಡ್ತಿದ್ದೆ, ಏಮು ಮಾಡ್ತಾ ಇದ್ದ. ಅವ್ರಿಬ್ರು ಕೇಳು, ನನ್ನೇ ಕೇಳ್ತಾ ಇದ್ಯಾ? ಇವಾಗ ಯಾರು ಮಾಡ್ತಾ ಇಲ್ಲ ಅಲ್ವಾ? ಆಮೇಲೆ ನೀವು ವಿಡಿಯೋಸ್ ಮಾಡ್ತಾ ಇದ್ರಿ, ಏನ್ ಎಲ್ಲ ಮನೆಯವರೆಲ್ಲ ಯೂಟ್ಯೂಬರ್ಸ್, ಇವಾಗ ಯಾರು ವಿಡಿಯೋಸ್ ಮಾಡ್ತಾ ಇಲ್ಲ. ಒಂಥರ ಚೆನ್ನಾಗಿತ್ತು ಅವಾಗೆಲ್ಲ ನೆನ್ಸ್ಕೊಂಡ್ರೆ. ಇವಾಗ ನೆನ್ಸ್ಕೊಂಡ್ರೆ ಬೇಜಾರೈತೆ ಯಾರು ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಇನ್ಮೇಲಾದ್ರೂ ಮಾಡಿ ಮಕ್ಳ. ಮಾಡೋಣ, ವಿಡಿಯೋಸ್ ಎಲ್ಲ ಮಾಡೋಣ. ಅದು ಹಂಗೆ ಕಣಮ್ಮ, ಒಂದು ಟೈಮ್ ಬರುತ್ತೆ, ಅದು ಒಂದು ಸ್ವಲ್ಪ ಯಾವಾಗಲೂ ಹಿಂಗೆ ಹೋಗೋಕ್ಕಾಗಲ್ಲ, ಹಿಂಗೂ ಆಗುತ್ತೆ. ಅವಾಗೆಲ್ಲ ಎಷ್ಟು ಕಷ್ಟಪಟ್ಕೊಂಡು ಬ್ಲಾಗ್ ಮಾಡ್ತಾ ಇದ್ರಿ. ಇವಾಗ ನೋಡಿ, ಇವಾಗ ಏನಂದ್ರೆ ಕಷ್ಟಪಡ್ತಾ ಇದೀವಿ, ಬ್ಲಾಗ್ ಮಾಡ್ತಾ ಇಲ್ಲ ಅಷ್ಟೇ. ಆವಾಗಲೇ ಕಷ್ಟಪಟ್ಟು ಬ್ಲಾಗ್ ಮಾಡ್ತಾ ಇದ್ರಿ ಅವಾಗ, ಇವಾಗ ಕಷ್ಟಪಡ್ತಾ ಇದೀವಿ, ಬ್ಲಾಗ್ ಮಾಡ್ತಾ ಇಲ್ಲ ಅಷ್ಟೇ. ಮಾಡೋಣ, ಮತ್ತೆ ಮಾಡೋಣ, ಅದೆಲ್ಲ ಏನು ತಲೆ ಕೆಡ್ಸ್ಕೊಂಬಿಡಿ, ಮತ್ತೆ ಬರುತ್ತೆ ಬ್ಲಾಗ್ಸು. ಅದೊಂದು ಫ್ಲೋ ಸಿಗ್ಬೇಕು ಗೈಸ್ ಅಷ್ಟೇ. ನಾನು ಆ ಫ್ಲೋ ಬ್ರೇಕ್ ಆಗ್ತಿದೆ, ಮತ್ತೆ ಆ ಫ್ಲೋ ಸಿಗುತ್ತೆ. ಸಿಕ್ಕಿದ್ಮೇಲೆ ಡೆಫಿನೆಟಾಗಿ ಚಿಂದಿ ಉಡಾಯಿಸೋಣ, ಓಕೆನಾ? ಓಲ್ಡ್ ಲಿಖಿತ್ ಶೆಟ್ಟಿ ಬ್ಲಾಗ್ಸ್ ಬ್ಯಾಕ್ ಆಗುತ್ತೆ. ಸೊ ಮತ್ತೆ ಬರುತ್ತೆ, ತಲೆ ಕೆಡ್ಸ್ಕೊಬಿಡಿ. ಆ್ಯಂಡ್ ಇವ್ರ ಚಾನಲ್ದು ಒಂದು ಆಸೆ ಇದೆ, ಪಾಪ ಉಮಾ ರಾಜೇಂದ್ರ ಅಂದ್ಬಿಟ್ಟು ಕುಕಿಂಗ್ ರೆಸಿಪೀಸ್ ಎಲ್ಲ ಮಾಡ್ತಾಯಿದ್ರು. ಪಾಪ ನೋಡ್ತಾ ಇದ್ರು, ಹಾಂ ಹೌದು. ಬಟ್ ಮತ್ತೆ ಬರ್ತಾರೆ ಅವ್ರಿಗೂ ಸಪೋರ್ಟ್ ಮಾಡಿ. ನಾನು ಯಾವಾಗ ಇದೆ ಹೇಳೋದಾಗುತ್ತೆ ಅಂತ ಬೈಕೋಬೇಡಿ, ಮತ್ತೆ ಬರ್ತೀವಿ. ಇವತ್ತೇನು ಅಷ್ಟೊಂದು ವಿಷಯ ಇಲ್ಲ, ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಮೆಸೇಜ್ ಆಗ್ತಾಯಿದ್ರಿ, ಯಾಕೆ ಬ್ರೋ ಬ್ಲಾಗ್ಸ್ ಮಾಡ್ತಾ ಇಲ್ಲ, ಏನಾಯಿತು, ಹೆಂಗಿದ್ದೀರಾ, ಆರಾಮಾಗಿದ್ದೀರಾ, ಎಲ್ಲ ಓಕೆನಾ ಅಂತೆಲ್ಲ ಇದು ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ಒಂದು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸೋಣ. ಅದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಇತ್ತಲ್ಲ, ಅದನ್ನು ತಿಳಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದು. ಸೊ ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಸ್ಮಾಲ್ ವೀಡಿಯೋ ಅಷ್ಟೇ, ಸುಮ್ಮನೆ ಜಸ್ಟ್ ಒಂದು ಅಪ್ಡೇಟ್, ನಾವೆಲ್ಲ ಆರಾಮಾಗಿದ್ದೀವಿ ಮತ್ತು ವ್ಲಾಗ್ಸ್ ಮಾಡ್ತೀವಿ ಅಂತ ಹೇಳೋದಕ್ಕೋಸ್ಕರ ಅಷ್ಟೇ ಈ ವ್ಲಾಗು. ನಿಮ್ಮ ಸಪೋರ್ಟ್ ಇರಲಿ ಗೈಸ್, ಮತ್ತೆ ವ್ಲಾಗ್ ಬರುತ್ತೆ. ಇದೇನಿದು ಹೊಗೆ ಥರ ಫಾಗ್ ಥರ ಇದೆ ಅನ್ಕೋಬೇಡಿ, ಆ್ಯಕ್ಚುಲಿ ಇದು ಹೊಗೆನೇ. ನಮ್ಮಪ್ಪ ಚಪಾತಿ ಮಾಡ್ತಾಯಿದ್ರಲ್ಲ, ಅದ್ರದ್ದು ಹೊಗೆ ಎಲ್ಲ ಮನೆ ಆರಿಸ್ಕೊಂಬಿಟ್ಟಿದೆ. ಸರಿಯಪ್ಪ, ವ್ಲಾಗ್ನ ಎಂಡ್ ಮಾಡು. ನಾನು ಹೆಂಗೆ ಎಂಡ್ ಮಾಡ್ತೀನಿ ಹಂಗೆ ಎಂಡ್ ಮಾಡಪ್ಪ. ಕ್ಲೋಸ್ ಬಾಯ್ ಎಲ್ಲ ಹೇಳ್ಬಿಟ್ಟು, ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀವಿ ಅಂದ್ಬಿಟ್ಟು, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ, ಬಾಯ್ ಬಾಯ್. ಸಿಂಪಲ್ ಆಗಿ ಹೇಳ್ಬಿಟ್ರು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀರಿ, ಬಾಯ್ ಬಾಯ್, ಟೇಕ್ ಕೇರ್. ಓಕೆ ಗೈಸ್, ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.